ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಮಾಡುವ ಮುನ್ನ ಎಚ್ಚರ ಎಚ್ಚರ ಗಡಿ ವಿವಾದ ಕಿಚ್ಚು ಹೊತ್ತಿಸುವವರಿಗೆ ಖಾಕಿ ಖಡಕ್ ವಾರ್ನಿಂಗ್ ಕೊಟ್ಟಿದೆ. ಈಗ ನೀವೇನಾದರೂ ಸೋಷಿಯಲ್ ಮೀಡಿಯಾದಲ್ಲಿ ಮನಸ್ಸಿಗೆ ಬಂದ ಹಾಗೆ ಪೋಸ್ಟ್ ಮಾಡ್ತಾ ಇದ್ದೀರಾ, ಹುಚ್ಚುಚ್ಚಾಗಿ ಅಲರ್ಟ್ ಆಗಿರಬೇಕು. ಖಡಕ್ ವಾರ್ನಿಂಗ್ ಬಂದಿದೆ ಈಗ ಪೊಲೀಸ್ ಕಡೆಯಿಂದ. ಯಾರೇ ಜಾಲತಾಣದಲ್ಲಿ ದೊಂಬಿ ಸೃಷ್ಟಿಸೋಕೆ ಪ್ರಯತ್ನ ಪಟ್ಟರೆ ಕಠಿಣ ಕ್ರಮ ತೆಗೆದುಕೊಳ್ಳಲಾಗುತ್ತೆ. ಬೆಳಗಾವಿ ಪೊಲೀಸ್ ಕಮಿಷನರ್ ಯಡಾ ಮಾರ್ಟಿನ್ ಖಡಕ್ ಎಚ್ಚರಿಕೆ ಕೊಟ್ಟಿದ್ದಾರೆ. ರೌಡಿ ಶೀಟರ್ನನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ನಿನ್ನೆ ಮಾಳಮಾರುತಿ ಪೊಲೀಸರು ಶುಭಂ ಶೆಳಕೆಯನ್ನು ಬಂಧಿಸಿದ್ದಾರೆ. ಈತನ ಮೇಲೆ ನಗರದ ವಿವಿಧ ಠಾಣೆಯಲ್ಲಿ 12 ಕೇಸ್ಗಳಿದ್ದಾವೆ. ಈ ಹಿಂದೆಯೇ ಈತನ ಮೇಲೆ ರೌಡಿ ಶೀಟರ್ ಕೂಡ ಓಪನ್ ಮಾಡಲಾಗಿದೆ. ಭಾಷಾ ವಿಚಾರವಾಗಿ ಪ್ರಚೋದನಕಾರಿ ಹೇಳಿಕೆ ಪೋಸ್ಟ್ ಹಾಕ್ತಾ ಇದ್ದ ಇವನು. ಮರಾಠಿಗರು ಮತ್ತು ಕನ್ನಡಿಗರ ನಡುವೆ ಸಾಮರಸ್ಯ ಕದಡುವಂಥ ಕೆಲಸ ಮಾಡ್ತಾ ಇದ್ದ. ಹಾಗಾಗಿನೇ ಖಡಕ್ ಆದಂಥ ಎಚ್ಚರಿಕೆ ಶುಭಂ ಶೆಳಕೆ ಬಂಧನದ ಮೂಲಕ ಕೊಟ್ಟಿದ್ದಾರೆ. ಜಾಲತಾಣಗಳಲ್ಲಿ ಯಾರು ಜೈ ಮಹಾರಾಷ್ಟ್ರ ಅಂತ ಬರೀತೀರಿ ಅಥವಾ ಕನ್ನಡಿಗರ ವಿರುದ್ಧ ಪೋಸ್ಟ್ ಮಾಡ್ತೀರಿ, ಬೆಳಗಾವಿ ಮಹಾರಾಷ್ಟ್ರಕ್ಕೆ ಸೇರಬೇಕು ಅಂತ ಹೇಳೋ ಮೂಲಕ ಕನ್ನಡಿಗರ ಅಸ್ಮಿತೆಯನ್ನು ಕೆಣಕ್ತೀರಿ, ಪ್ರಚೋದನೆ ಮಾಡುವಂಥ ಕೆಲಸವನ್ನು ಮಾಡ್ತೀರಿ, ಅಂಥವ್ರಿಗೆಲ್ರಿಗೂ ಇದು ಅನ್ವಯ ಆಗುತ್ತೆ ಸೋಷಿಯಲ್ ಮೀಡಿಯಾದಲ್ಲಿ. ಯಾಕಂತ ಹೇಳಿದ್ರೆ ಈ ಶುಭಂ ಶೆಳಕೆಯಂತಹ ಪುಂಡರು, ನಾಡದ್ರೋಹಿಗಳು ಬೆಳಗಾವಿಯಲ್ಲಿ ಬಹಳ ಜನ ಇದ್ದಾರೆ. ಮರಾಠಿ ಕೆಲ ಪುಂಡರು ಕೂಡ ಇದ್ದಾರೆ, MESನವರ ಹಾಗೆ. ಕನ್ನಡಿಗರನ್ನು ಕೆಣಕುವಂಥ ಕೆಲಸ ಪ್ರತಿ ಬಾರಿ ಕೂಡ ಅವರು ಮಾಡ್ತಾನೆ ಇರ್ತಾರೆ. ಗಡಿ ವಿವಾದ ಮತ್ತು ಭಾಷಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಂಥವರ ವಿರುದ್ಧ ಕಠಿಣ ಕಾನೂನು ಕ್ರಮ ತೆಗೆದುಕೊಳ್ಳಲಾಗುತ್ತೆ ಅಂತ ಹೇಳಿದ್ದಾರೆ. ಮತ್ತು MES ಮುಖಂಡ ಏನಿದ್ದಾನೆ ಶುಭಂ ಶೆಳಕೆ, ನಾಡದ್ರೋಹಿ, ಅವನನ್ನು ಬಂಧಿಸಿರುವಂಥ ವಿಚಾರವನ್ನು ಕೂಡ ಅಲ್ಲಿ ಹೇಳಿದರು ಯಡಾ ಮಾರ್ಟಿನ್. ನಿನ್ನೆ ಮಾಲ್ಮರಟಿ ಪೊಲೀಸ್ ಸ್ಟೇಷನ್ನಲ್ಲಿ ಒಬ್ಬರು ಆರೋಪಿ ಶುಭಂ ಶೆಳಕೆ ಅಂತ ನಾವು ಅರೆಸ್ಟ್ ಮಾಡಿದ್ವಿ. ಅವ್ರ ಮೇಲೆ ಮುಂಚೆ ಕೂಡ ಅರೌಂಡ್ ಸಮ್ 12 ಕೇಸಸ್ ಆಲ್ರೆಡಿ ಬೇರೆ ಬೇರೆ ಸ್ಟೇಷನ್ನಲ್ಲಿ ರಿಜಿಸ್ಟರ್ಡ್ ಆಗಿದೆ ಮತ್ತು ರೌಡಿ ಶೀಟರ್ ಇದ್ದಾರೆ. ರೀಸೆಂಟ್ ಆಗಿ ಅವರು ಸೋಷಿಯಲ್ ಮೀಡಿಯಾದಲ್ಲಿ ಬಹಳ ಪ್ರೊವೊಕೇಟಿವ್ ಪೋಸ್ಟ್ ಅವರು ಹಾಕಿದ್ದಾರೆ ಈ ಬೇರೆ ಬೇರೆ ವಿಷಯ ಬಗ್ಗೆ. ಅದಕ್ಕೆ ಮೊನ್ನೆ ಮತ್ತೆ ಒಂದು FIR ನಾನು ಮಾಡಿಸಿದ್ದೀನಿ ಮತ್ತು ಆ ಕೇಸ್ ಸಲುವಾಗಿ ಈಗ ಅವ್ರಿಗೆ ನಾವು ಅರೆಸ್ಟ್ ಮಾಡಿ ಮತ್ತು ಈಗ ಅವರು GC ಅಲ್ಲಿದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಹಾಕೋರಿಗೆಲ್ಲ ಏನು ಮೆಸೇಜ್ ಕೊಡ್ತೀವಿ ಸರ್? ಎಲ್ಲ ಅದು ಕ್ರಿಮಿನಲ್ ಆಗಿರ್ಬೋದು ಅಥವಾ ಅದು ಒಂದು ಮೆಸೇಜ್ ನಾನು ಎಲ್ಲರಿಗೆ ನಾನು ಕೊಡ್ತೀನಿ. ದಯವಿಟ್ಟು ಸೋಷಿಯಲ್ ಮೀಡಿಯಾದಲ್ಲಿ ಫಸ್ಟ್ ನೀವು ಏನೇನು ನೀವು ಪೋಸ್ಟ್ ನೀವು ಹಾಕ್ತೀರಿ, ಹಾಕೋ ಮುಂಚೆ ಸ್ವಲ್ಪ ಯೋಚನೆ ಮಾಡಿ ನಿಮ್ಮ ಪೋಸ್ಟಿಂದ ಬೇರೆ ಜನಕ್ಕೆ ಏನು ಎಫೆಕ್ಟ್ ಆಗುತ್ತೆ. ಬಹುಶಃ ನಿಮ್ಮ ಪೋಸ್ಟ್ ನೀವು ಬೇರೆ ಧರ್ಮ ಬಗ್ಗೆ, ಬೇರೆ ಜಾತಿ ಬಗ್ಗೆ ನೀವು ಮೆಸೇಜ್ ನೀವು ಕಳಿಸ್ತಾ ಇದ್ರಿ ಮತ್ತು ನಿಮ್ಮ ಪೋಸ್ಟಿಂದ ಆಮೇಲೆ ಮತ್ತೆ ಬೇರೆ ಪ್ರಾಬ್ಲಮ್ ಆಗಬಹುದು, ಜಗಳ ಆಗಬಹುದು, ಗಲಾಟೆ ಆಗಬಹುದು. ಅದಕ್ಕೆ ನೀವು ಬಹಳ ಹುಷಾರಾಗಬೇಕು. ಮತ್ತು ಬಹುಶಃ ನೀವು ಈ ಥರ ಪೋಸ್ಟ್, ಈ ಥರ ಮೆಸೇಜಸ್ ನೀವು ಸೋಷಿಯಲ್ ಮೀಡಿಯಾದಲ್ಲಿ ನೀವು ನೋಡ್ತಾ ಇದ್ರಿ, ಅದು ಪೊಲೀಸ್ ಗಮನಕ್ಕೆ ನೀವು ತರಬೇಕು ಮತ್ತು ನಾವು ಆ್ಯಕ್ಷನ್ ತಗೊಳ್ತೀವಿ. ಆದರೆ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಇಸ್ ದಟ್ ಡೋಂಟ್ ಪೋಸ್ಟ್ ಎನಿ ಪ್ರೊವೊಕೇಟಿವ್